ಚೇರಂಬಾಣೆಯ ಬೇಂಗನಾಡು ಕೊಡವ ಸಮಾಜದ ಪೊಂಬಕ್ಕಡ ಕೂಟದ ವತಿಯಿಂದ ಕಕ್ಕಡ ತೀನಿ ಪೈಪೋಟಿ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತ ದಂಪತಿಗಳ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಬೇಂಗನಾಡು ಕೊಡವ ಸಮಾಜದ ಅಧ್ಯಕ್ಷರಾದ ಬಾಚರಣಿಯಂಡ ದಿನೇಶ್ ಗಣಪತಿ ಉದ್ಘಾಟಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಶುಭ ಕೋರಿ ಪೊಂಬಕ್ಕಡ ಕೂಟದಿಂದ ಮತ್ತಷ್ಟು ಉತ್ತಮ ಕಾರ್ಯಕ್ರಮಗಳು ಮೂಡಿಬರುವಂತಾಗಲಿ ಎಂದರು. ಬೇಂಗನಾಡು ಕೊಡವ ಸಮಾಜದ ಮಾಜಿ ಅಧ್ಯಕ್ಷ ಕುಟ್ಟೆಟ್ಟಿರ ಕೆ ಕುಂಜಪ್ಪ ಮಾತನಾಡಿ, ಬೇಂಗನಾಡು ಕೊಡವ ಸಮಾಜ ಪೊಂಬಕ್ಕಡ ಕೂಟ ರಿಕ್ರಿಯೇಷನ್ ಕ್ಲಬ್ ಜೊತೆಗೂಡಿ ಕೊಡವ ಜನಾಂಗದ ಏಳಿಗೆಗೆ ಶ್ರಮಿಸುವಂತಾಗಬೇಕು. ಪಂಜಿನ ಮೆರವಣಿಗೆ ಅಂತಹ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದರು. ಅಪ್ಪಾರಂಡ ರತಿ ಬಿದ್ದಪ್ಪ ಕಕ್ಕಡತ್ರ ಬದುಕು ಅಂದು ಎಂದು ವಿಷಯದ ಬಗ್ಗೆ ವಿಚಾರವನ್ನ ಮಂಡಿಸಿದ್ರು. ಜೊತೆಗೆ ಒಂದು ಶಕ್ತಿ ಮನೆಯ ಶಕ್ತಿ ಅದಲು ನಂಗಡ ಕೊಡವ ಜನಾಂಗದಲ್ಲಿ ಕೊಡವಡಾಲಿ ಎಣ್ಣೆ பொம்மக்கு ಭಾರಿ ಗೌರವವನ್ನು ಕೊಡ್ಬೇಕು. ಅದು ಬೇರೆ ಜನಾಂಗದಲ್ಲೂ ನಂಗೆ ಇಚ್ಚೊಕ್ಕ ಅವರ ಗೌರವವನ್ನು பொம்மக்கு ಕೊಡ್ಬೋದು ನನ್ನ ಕಾಮನೆ ಅಜ್ಜಿಗೆ ಕೊಡ ಇಂಜಾಯ್ಕ பொம்மಕ್ಕಡ ಕೂಟದಿಂದ ತೀನಿನವೇ ಮಾಡಿ ನೋಡಿರ ನೆರೈದು ನಾಲ್ಕು ಖುಷಿ ಅನಿಸಿ ಕೊಡಗಲು ಸುಮಾರು ಎಲ್ಲ ನಾಡ್ಲು பொம்மಕ್ಕಡ ಕೂಟ ಒಂದು ಮಾಡಿ ಸುಮಾರು ಕಾರ್ಯಕ್ರಮ ಆಯ್ದುಂಡು. ಅದನ್ನು ನಿಂಗಡ ದಿವಸ ಮಿಂಜಕ್ಕೆ ತುಂಬ ಕಾರ್ಯಕ್ರಮ ಆಡಿ ಕೊಣ್ಣನೆಲ್ಲ ಕೂಡಿ ಪುದಿಯ ಪುದಿಯ ಕಾರ್ಯಕ್ರಮ ಮಾಡಿ ಇದನ್ನ ಎಂತ ಮನುಷ್ಯಂಗೆ ಈಗ ನೋಡ್ತಾನಕ್ಕೆ ನಿಂಗೆ ತೀರ್ಣವೇ ಮಾಡಿ ತೊಳಿರ ನಾಡ ಆಟ ಪಾಠ ಇದ್ದಂಗಿಪ್ಪ ನಂಗಡ ಕೊಡವಡ ಕಲ್ಚರ್ ನಂಗಡ ಬಂದಿದೆ ನಿಲ್ಲೊಮ್ಮ ತಾಯಿ ಬಂದಿದೆ ನಿಲ್ಲೊಮ್ಮ. ಚಲನಚಿತ್ರ ರಂಗದಲ್ಲಿ ರಾಷ್ಟ್ರ ಪ್ರಶಸ್ತಿಯಿಂದ ಪಡ್ಕೊಂಡ ಚಿತ್ರ ನಿರ್ಮಾಪಕ ನಿರ್ದೇಶಕ ದಂಪತಿ ಕೊಟ್ಟುಕತ್ತೀರ ಪ್ರಕಾಶ್ ಕಾರ್ಯಪ್ಪ ಮತ್ತು ಕೊಟ್ಟುಕತ್ತೀರ ಯಶೋಧ ಪ್ರಕಾಶ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬೇಂಗನಾಡು ಕೊಡವ ಸಮಾಜದ ಪೊಂಬಕ್ಕಡ ಕೂಟದ ಅಧ್ಯಕ್ಷೆ ಬಡ್ಡೀರ ನಳಿನಿ ಮಾತನಾಡಿ, ಕಕ್ಕಡ ತೀನಿ ಎನ್ನುವುದು ಕೇವಲ ಆಹಾರ ಪದ್ಧತಿ ಮಾತ್ರವಲ್ಲ, ಕೊಡವ ಜನಾಂಗದ ಸಂಸ್ಕೃತಿಯ ಒಂದು ಭಾಗವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕೊಡವ ಸಮಾಜದ ಮತ್ತು ಪೊಮ್ಮಕ್ಕಡ ಕೂಟದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು.